ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಯುದ್ಧದಿಂದ ಆತ್ಮನಿರ್ಭರತೆ ಪಾಠ ಕಲಿತಿದ್ದೇವೆ, ಪ್ರಧಾನಿ ನರೇಂದ್ರ ಮೋದಿ. ಮಧ್ಯಪ್ರಾಚ್ಯದ ಭಾರತೀಯರ ರಕ್ಷಣೆಗೆ ಬದ್ಧ ಪಿಎಂ. ಪಿಎಂ ಕುಸುಮ್ 2 ಜಾರಿಗೆ ಚಿಂತನೆ. ದೆಹಲಿಯಲ್ಲಿ 4ನೇ ರಾಷ್ಟ್ರೀಯ ಕೃಷಿ ಪರಿಸರ ತಂತ್ರಜ್ಞಾನ ಶೃಂಗಸಭೆ. ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಆತಂಕ ಬೇಡ, ನಮ್ಮಲ್ಲಿ ಎಲ್ಪಿಜಿ ಸಿಲಿಂಡರ್ಗೆ ಬರವಿಲ್ಲ. ದೇಶಾದ್ಯಂತ ಸಾಕಷ್ಟು ದಾಸ್ತಾನು ಇದೆ. ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಅಭಯ. ಒಂದೇ ದಿನ 108 ನಕ್ಸಲರು ಶರಣು. 3.61 ಕೋಟಿ ರೂಪಾಯಿ ನಗದು ವಶ. ಛತ್ತೀಸ್ಗಢದಲ್ಲಿ ಮುಖ್ಯವಾಹಿನಿಗೆ ಮರಳಿದ ಮಾವೋವಾದಿಗಳು. ದಯಾಮರಣಕ್ಕೆ ಅನುಮತಿ. ಹರೀಶ್ ರಾಣಾ ಪ್ರಕರಣ, ಸುಪ್ರೀಂ ಮಹತ್ವದ ತೀರ್ಪು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೊಲ್ಲಿ ಜಲಸಂಧಿಯಲ್ಲಿ ಕ್ಷಿಪಣಿ ದಾಳಿ, ಭಾರತೀಯರಿಬ್ಬರ ಸಾವು. ದುಬೈನಲ್ಲಿ ಡ್ರೋನ್ ಸ್ಫೋಟ, ಒಬ್ಬರಿಗೆ ಗಾಯ. ಸಕಾಲಿಕ ಆಸ್ತಿ ತೆರಿಗೆ ಪಾವತಿಗೆ ರಿಯಾಯಿತಿ. ರಾಜ್ಯ ಹಣಕಾಸು ಆಯೋಗ ಸೂಚನೆ. ಜೆಬಿಎ ವ್ಯಾಪ್ತಿಯಲ್ಲಿ ಬಾಕಿ ಆಸ್ತಿ ತೆರಿಗೆಗೆ ಕ್ರಮ. ಸೆನ್ಸೆಕ್ಸ್ 1342 ಅಂಕ ಕುಸಿತ. 5.14 ಲಕ್ಷ ಕೋಟಿ ರೂಪಾಯಿ ಹಾನಿ. ಮಾಜಿ ಸೈನಿಕರಿಗೆ ಬಹುಮಹಡಿ ಮನೆ. ಮೇಲ್ಮನೆ ಕಲಾಪದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ವನಿತೆಯರ ಹಾಕಿ ವಿಶ್ವಕಪ್ ಅರ್ಹತಾ ಸುತ್ತಿನಲ್ಲಿ ಭಾರತೀಯ ತಂಡಕ್ಕೆ ಗೆಲುವು. ಕ್ವಾಲಿಫೈಯರ್ನಲ್ಲಿ ಅಗ್ರಸ್ಥಾನ. ಆಗಸ್ಟ್ನಲ್ಲಿ ನಡೆಯುವ ವಿಶ್ವಕಪ್ಗೆ ಲಗ್ಗೆ.